ವಿಜಯಪುರ ಖಾಸಗಿ ಶಾಲೆಗಳನ್ನು ಮೀರಿಸುವ ಸರ್ಕಾರಿ ಶಾಲೆಯೊಂದು ವಿಜಯಪುರ ಪಟ್ಟಣದಲ್ಲಿದೆ. ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳು ಇಲ್ಲಿ ಸಿಗಲಿದೆ. ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗಕ್ಕೆ ನೋಂದಣಿ ಮಾಡಿಸಲು ಕಾಲೇಜಿನ ಪ್ರಭಾರಿ ಉಪಪ್ರಾಂಶುಪಾಲರಾದ ನಾರಾಯಣ್ ಮನವಿ ಮಾಡಿದ್ದಾರೆ. ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಶಾಲಾ ಮಕ್ಕಳಿಗೆ ಆಟವಾಡಲು ವಿಶಾಲವಾದ ಆಟದ ಮೈದಾನ ಹಾಗೂ ಕಂಪ್ಯೂಟರ್ ತರಗತಿಗಳು, ಗ್ರಂಥಾಲಯ, ಲ್ಯಾಬ್ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೆಳಗಿನಿಂದಲೇ ಉಚಿತ ಟ್ಯೂಷನ್ ತರಬೇತಿಯನ್ನು ನೀಡಲಾಗುತ್ತಿದೆ ಹಾಗೂ ಶಾಲೆಯ ಉತ್ತಮ ವಾತಾವರಣದಲ್ಲಿದ್ದು ಕಲಿಕೆಗೆ ಪ್ರೇರಕವಾಗಿದೆ ಎಂದು ಹೇಳಿದರು. ವಿಜಯಪುರ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಮನವಿ ಮಾಡಿದರು. ಇಪ್ಪತ್ತೈದು 26ನೇ ಸಾಲಿನ ದಾಖಲಾತಿಗಳು ಯಾವ ತರ ಇದೆ, ಏನಾಗಿದೆ ಸರ್? ನಮಸ್ಕಾರ ಸರ್. 2025-26ನೇ ಸಾಲಿನಲ್ಲಿ ಇಲ್ಲಿವರೆಗೂ 135 ಹೊಸ ಅಡ್ಮಿಷನ್ ಆಗಿದೆ ಮತ್ತು ದಾಖಲಾತಿಗಳು ನಡೀತಾ ಇದೆ. 8ನೇ ತರಗತಿಗೆ ಇಲ್ಲಿವರೆಗೂ 70 ಜನ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. 9ನೇ ತರಗತಿಗೆ ಸುಮಾರು 65 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಒಟ್ಟು ಶಾಲೆಯ ಸ್ಟ್ರೆಂತ್ ಈಗ 340 ಇದೆ ಮತ್ತು ನಮ್ಮ ಶಾಲೆಯಲ್ಲಿ ಉತ್ತಮವಾದ ವಾತಾವರಣ ಇದೆ. ಮತ್ತೆ ಯುವ ಅನ್ಸ್ಟಾಪಬಲ್ನವರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ದೇವನಹಳ್ಳಿ ತಾಲೂಕಿನ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಸೋಲಾರ್ ಫರ್ನಿಚರ್ಸ್ ಮತ್ತೆ ಸೋಲಾರ್ ಉಪಕರಣಗಳು ಮತ್ತೆ ಎಲ್ಲ ಸ್ಮಾರ್ಟ್ ಕ್ಲಾಸಸ್ ಅನ್ನು ಮಾಡಿಕೊಟ್ಟಿದ್ದಾರೆ, ಲ್ಯಾಬೊರೇಟರೀಸ್ ಅನ್ನ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಸ್ಪೋರ್ಟ್ಸ್ ಉಪಕರಣಗಳನ್ನ ಮಾಡಿಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವು ಇರೋ ಎಲ್ಲ ಟೀಚರ್ಸ್ ಕೂಡ ಮಕ್ಕಳ ಏಳಿಗೆಗಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಸಾಧ್ಯವಾದಷ್ಟು ದಾನಿಗಳಿಂದ, ಪ್ರಾಯೋಜಕರಿಂದ ಸಾಧ್ಯವಾದಷ್ಟು ಸಹಾಯ ಮಾಡಲಿಕ್ಕೆ ಹೋದ ವರ್ಷನೂ ಸಹ ನಾವು ಟ್ರ್ಯಾಕ್ ಸೂಟ್ಗಳನ್ನ, ನೋಟ್ ಪುಸ್ತಕಗಳನ್ನ, ಶಾಲಾ ಬ್ಯಾಗ್ಗಳನ್ನ ಮತ್ತೆ ಇನ್ನಿತರ ಸೌಲಭ್ಯಗಳನ್ನ ಸರ್ಕಾರದ ಉಚಿತ ಏನು ಯೋಜನೆಗಳಿದೆ ಅದರ ಜೊತೆಗೆ ಹೆಚ್ಚುವರಿಯಾಗಿ ಕೂಡ ದಾನಿಗಳಿಂದ ಸಹಾಯ ಮಾಡಿಸಿದ್ವಿ. ಮತ್ತೆ ಬಿಳಿ ಶೂಗಳನ್ನು ಸಹ ಕೊಡಿಸಿದ್ವಿ. ಈಗ ಪ್ರಸ್ತುತ ಮಕ್ಕಳಿಗೆ ಸರ್ಕಾರದಿಂದ ಕಪ್ಪು ಅಂದ್ರೆ ಶೂಗಳನ್ನ, ಬ್ಲಾಕ್ ಶೂಸ್ ಬರ್ತಾ ಇದೆ. ಜೊತೆಗೆ ಉಚಿತ ಯೂನಿಫಾರ್ಮ್ಗಳನ್ನು ವಿತರಣೆ ಮಾಡಿದ್ದೇವೆ. ಮಧ್ಯಾಹ್ನದ ಹೊತ್ತು ಬಿಸಿ ಊಟ ಮತ್ತು ಬಾಳೆಹಣ್ಣನ್ನು ಕೊಡ್ತಾ ಇದ್ದೀವಿ. ಸಮಗ್ರವಾಗಿ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಈ ಉತ್ತಮವಾದ ವಾತಾವರಣದಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ನಾವು ಯೋಜನೆಯನ್ನು ಹಾಕಿಕೊಂಡು ಶಾಲಾ ತರಗತಿಗಳನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಮುಂದಿನ ವಾರದಿಂದ ಪ್ರತಿ 9:30ರಿಂದ ಕ್ಲಬ್ ಆಕ್ಟಿವಿಟೀಸ್ ಅಂತ ಅಂದ್ಬಿಟ್ಟು, ಉದಾಹರಣೆಗೆ ಭಾಷಾ ಕ್ಲಬ್ ಅನ್ನು ಮಾಡಿದ್ದೇವೆ. ಅದರಲ್ಲಿ ಮಕ್ಕಳಿಗೆ ಸ್ಪಷ್ಟವಾದ ಬರವಣಿಗೆ ಮತ್ತು ಓದನ್ನು ಕಲಿಸಿಕೊಟ್ಟು ನಿಟ್ಟಿನಲ್ಲಿ 30 ನಿಮಿಷಗಳ ಚಟುವಟಿಕೆಗಳನ್ನು ಪ್ರೇಯರ್ಗಿಂತ ಮುಂಚೆನೆ ಮಾಡಿಸ್ತಾ ಇದ್ದೀವಿ. ಗಣಿತಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ಪ್ರತಿನಿತ್ಯ 9 ಹಮ್ಮಿಕೊಂಡಿದ್ದೇವೆ. ಮುಂದಿನ ವಾರ ಮಕ್ಕಳಿಗೆ ಬಿಸಿನೆಸ್ ಅಂದ್ರೆ
ಆಹಾರ ಮೇಳ ಹೇಗೆ ವ್ಯಾಪಾರ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಕೆಲಸ ಸಿಗದೆ ಹೋದರೆ ಯಾವ ರೀತಿ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಪ್ರಾಯೋಗಿಕವಾಗಿ ಮೆಟ್ರಿಕ್ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಮಕ್ಕಳಿಗೆ ನಾಳೆ ಯುವ ಅನ್ಸ್ಟಾಪಬಲ್ ವತಿಯಿಂದ ಅವರ ಓನರ್ ಬರ್ತಾ ಇದ್ದಾರೆ. ಅವರು ಸಹ ಅವರು ಕೊಟ್ಟಂತ ಫೆಸಿಲಿಟೀಸ್ ಅನ್ನು ಹೇಗೆ ಉಪಯೋಗ ಮಾಡ್ಕೊಂತಿದೀವಿ ಅಂತ ನೋಡ್ತಾ ಇದ್ದಾರೆ. ಮತ್ತೆ ಇದೇ ಶಾಲೆಯ ಗಣಿತ ಶಿಕ್ಷಕರಾಗಿದ್ದಂತಹ ಶ್ರೀ ಶ್ರೀನಿವಾಸರಾವ್ ಅವರ ಪುತ್ರ ದತ್ತ ಸಲಗಮ್ಮೆ ಅಂತ ಅಂದ್ಬಿಟ್ಟು ಅವರು ಈ ಬಾಷ್ ಕಂಪನಿಯ MD ಆಗಿದ್ದಾರೆ. ಅವರು ಗಣಿತ ಮತ್ತು ವಿಜ್ಞಾನ ಮಕ್ಕಳಿಗೆ ಸಹಾಯ ಆಗಲಿಕ್ಕೆ ಒಬ್ಬ NMMS ಮತ್ತು NTSC ತರಗತಿಗಳಿಗೆ ಪ್ರಯೋಜನ ಆಗುವಂತೆ ಒಬ್ಬ ಶಿಕ್ಷಕರನ್ನು ನೇಮಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಯಾರಿ ಮಾಡಿಕೊಳ್ಳಿಕ್ಕೆ ಮಕ್ಕಳಿಗೆ ತರಬೇತಿ ಕೊಡಲಿಕ್ಕೆ ಪ್ರತ್ಯೇಕವಾದ ಶಿಕ್ಷಕರ ವ್ಯವಸ್ಥೆಯನ್ನು ಸಹ ನಾವು ಮಾಡಿಕೊಂಡಿದ್ದೇವೆ. ವಿಜಯಪುರ ಜನತೆ ಮತ್ತು ಪೋಷಕರಿಗೆ ಏನ್ ಹೇಳ್ತೀರಾ ಸರ್ ಅಡ್ಮಿಷನ್? ಎಲ್ಲರೂ ಸರ್ಕಾರಿ ಶಾಲೆ ಅಂತಂದ್ರೆ ನೀವು ಅತ್ಯುತ್ತಮವಾದ ಈ ಶಾಲೆ, ಇದು ಇಡೀ ವಿಜಯಪುರದ ಐಕಾನ್. ಇದನ್ನ ತುಂಬಾ ಚೆನ್ನಾಗಿ ನಿಮ್ಮ ಪ್ರೋತ್ಸಾಹ ನಮ್ಮ ಅವಶ್ಯಕತೆ ಇದೆ. ತುಂಬಾ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಇಂಥ ಸುಂದರ ವಾತಾವರಣದಲ್ಲಿ ಇಂಥ ಶಾಲೆಯನ್ನು ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಉತ್ತಮವಾದ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ಸರ್ಕಾರಿ ಶಾಲೆಗಳನ್ನು ಪ್ರೋತ್ಸಾಹಿಸಿ ನಮ್ಮ ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸಿಕೊಡಿ. ಅತ್ಯುತ್ತಮವಾದ ವಿದ್ಯಾರ್ಥಿಯನ್ನಾಗಿ ನಾವು ತಯಾರು ಮಾಡ್ತೇವೆ. ಮತ್ತೆ ಯಾವುದೇ ಖಾಸಗಿ ಶಾಲೆ ಕೇವಲ ಇಂಗ್ಲಿಷ್ ಮಾತಾಡೋದಷ್ಟೇ ಅಲ್ಲ, ನಮ್ಮ ಮಕ್ಕಳು ಸುಲಲಿತವಾಗಿ ಕನ್ನಡವನ್ನು ಮಾತಾಡೋ ನಿಟ್ಟಿನಲ್ಲಿ ನಾವು ಎಲ್ಲಾ ರೀತಿಯಿಂದಲೂ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು BS ನಾರಾಯಣ್. ಸದ್ಯಕ್ಕೆ ಪ್ರಭಾರಿ ಉಪ ಪ್ರಾಂಶುಪಾಲನಾಗಿ ಈ ಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿಯೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದೀನಿ.